ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದು, ಜೈಲಿಗೆ ಹೋದಾಗ ದರ್ಶನ್ ಅವರು ತುಂಬಾನೇ ನೊಂದು ಬೆಂದು ಹೋಗಿದ್ದರು. ಯಾವಾಗಲೂ ಆನೆಯಂತೆ ಗಾಂಭೀರ್ಯವಾಗಿ ಅಭಿಮಾನಿಗಳ ಜೊತೆ ಸುಲ್ತಾನನಂತೆ ಇದ್ದ ದರ್ಶನ್ ಅವರಿಗೆ ಈ ಜೈಲು ಕೋರ್ಟ್ಗೆ ಓಡಾಡಿ ಜೀವನವೇ ಸಾಕು ಎನಿಸಿಬಿಟ್ಟಿರಬೇಕು. ದರ್ಶನ್ ಅವರು ಕೋರ್ಟ್ಗೆ ಬಂದಾಗ ಪವಿತ್ರ ಗೌಡ ಅವರು ಒಂದು ಕಡೆ ನಿಂತಿದ್ದರು. ದರ್ಶನ್ ಅವರು ಕೋರ್ಟ್ನಲ್ಲಿ ಪವಿತ್ರ ಗೌಡ ನೋಡುತ್ತಿದ್ದಂತೆ ಪವಿತ್ರ ಗೌಡ ಅವರ ಕಣ್ಣಲ್ಲಿ ನೀರು ತುಂಬಿ ಬಂದಿದೆ. ಖುಷಿಯಿಂದ ಇದ್ದ ನನ್ನ ಜೀವನ ಈ ರೀತಿ ಆಯ್ತಲ್ಲ, ದರ್ಶನ್ ಕೂಡ ನನ್ನಿಂದ ದೂರವಾದ್ರು ಅಂತ ಮನಸ್ಸಲ್ಲೇ ತಿಳಿದು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. CCH 63ರ ನ್ಯಾಯಾಧೀಶರ ಮುಂದೆ ಆರೋಪಿಗಳು ಹಾಜರಾದರು. ಚಾರ್ಜ್ ಫ್ರೇಮ್ಗೆ ನ್ಯಾಯಾಧೀಶರು ಸಮಯ ನಿಗದಿಪಡಿಸಿದರು. ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ 9ಕ್ಕೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದೆ. ವಿಚಾರಣೆ ಬಳಿಕ ಪವಿತ್ರ ಗೌಡ ಕೋರ್ಟ್ ಆವರಣದಲ್ಲೇ ನಿಂತಿದ್ದರು. ದರ್ಶನ್ ಹೋಗುವುದನ್ನು ನೋಡಿಕೊಂಡು ನಿಂತಿದ್ದರು. ಆದರೆ ಪವಿತ್ರ ಗೌಡ ಅವರ ಕಡೆ ತಿರುಗಿ ನೋಡದೆ ದರ್ಶನ್ ತೆರಳಿದರು. ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ಗೆ ನಟ ಧನ್ವೀರ್ ಸಾಥ್ ಕೊಟ್ಟಿದ್ದರು. ದರ್ಶನ್ ಬಂದು ಮಾತನಾಡಿಸುತ್ತಾರೆ ಅಂತ ಕೋರ್ಟ್ ವರೆಗೆ ಕಾಯುತ್ತಿದ್ದ ಪವಿತ್ರ ಗೌಡಗೆ ದರ್ಶನ್ ಶಾಕ್ ಕೊಟ್ಟಿದ್ದರು. ಅಲ್ಲೇ ಇದ್ದ ಪವಿತ್ರ ಗೌಡ ಅವರನ್ನ ತಲೆ ಎತ್ತಿಯೂ ನೋಡದೆ ದಾಸ ದರ್ಶನ್ ಕಾರು ಹತ್ತಿ ಹೊರಟು ಹೋಗಿದ್ದಾರೆ. ನಟ ದರ್ಶನ್ ಅವರು ಇದೀಗ ಪವಿತ್ರ ಗೌಡ ಅವರ ಸಹವಾಸ ಬಿಟ್ಟಿದ್ದು ಪತ್ನಿ ಜೊತೆ ಖುಷಿಯಿಂದ ಇದ್ದಾರೆ. ಆದರೆ ಕೋರ್ಟು ಕೇಸು ಮುಗಿದ ಬಳಿಕ ಪವಿತ್ರ ಗೌಡ ಮತ್ತೆ ಯಾವ ವರಸೆ ತೆಗೆಯುತ್ತಾರೋ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.